ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಇತ್ತೀಚೆಗೆ ನಡೆದಿರುವ ರಿಸರ್ಚಸಲ್ಲಿ 10 ಜನರಲ್ಲಿ 8 ಜನರಿಗಾದರೂ ಸೊಂಟ ನೋವಿನ ಸಮಸ್ಯೆ ಅವರ ಲೈಫ್ ಟೈಮಲ್ಲಿ ಒಂದು ಸಲ ಆದರೂ ಇರುತ್ತೆ ಅಂತ ಕಂಡುಹಿಡಿದಿದ್ದಾರೆ. ಸೊ ಯಾಕೆ ಈ ರೀಸೆಂಟ್ ಡೇಸಲ್ಲಿ ಇಷ್ಟೊಂದು ಸೊಂಟ ನೋವು ಹೆಚ್ಚಾಗ್ತಾ ಇದೆ? ಆ್ಯಂಡ್ ಜನರಿಗೆ ಸೊಂಟ ನೋವು ಬಂದರೆ ಲೈಕ್ ಸಮ್ ಆಫ್ ದ ಪೀಪಲ್ ದೇ ರಿಯಲಿ ಪ್ಯಾನಿಕ್. ಅಂದರೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ನಮ್ಗೆ ಎಷ್ಟೋ ಕಾಲ್ಸ್ ಬರುತ್ತೆ, ಸೊ ಸಿವಿಯರ್ ಪೇಯ್ನ್ ಸ್ಟಾರ್ಟ್ ಆಗಿದೆ, ಸೊಂಟದಿಂದ ಕಾಲಿಗೆ ನೋವು ತುಂಬ ರೇಡಿಯೇಟ್ ಆಗ್ತಾ ಇದೆ, ಐ ಫೀಲ್ ಲೈಕ್ ಕಮಿಟಿಂಗ್ ಸೂಯಿಸೈಡ್ ಅಂತ ಹೇಳೋ ಪೇಷಂಟ್ ಕೂಡ ಇದ್ದಾರೆ. ಸೊ ನಾವು ಈ ಸೊಂಟ ನೋವಿಗೆ ಕಾರಣ ಏನು ಅಂತ ಕಂಡುಹಿಡಿದು ಅದಕ್ಕೆ ಸರಿಯಾದ ರೀತಿಯಲ್ಲಿ ಅದನ್ನು ಮ್ಯಾನೇಜ್ ಮಾಡಿದರೆ ಖಂಡಿತ ನಮಗೆ ಸೊಂಟ ನೋವಿಂದ ಕಂಪ್ಲೀಟ್ ಆಗಿ ಹೊರಗೆ ಬರಲಿಕ್ಕೆ ಸಾಧ್ಯ. ಸೊ ನಾನೀಗ ಹೇಳ್ದಂಗೆ ಈ ರೀಸೆಂಟ್ ಡೇಸಲ್ಲಿ ಸೊಂಟ ನೋವು ಇಷ್ಟೊಂದು ಹೆಚ್ಚಾಗ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಏನು? ಸೊ ಸೊಂಟ ನೋವು ಕ್ಯಾಟಗರೈಸ್ ಮಾಡಿದರೆ ಮೇನ್ಲಿ ವಿ ಕ್ಯಾನ್ ಡಿವೈಡ್ ಇಟ್ ಇಂಟು 2 ಕ್ಯಾಟಗರೀಸ್. ಒಂದು ಮೆಕ್ಯಾನಿಕಲ್ ಬ್ಯಾಕ್ ಪೇನ್, ಇನ್ನೊಂದು ಪ್ಯಾಥಲಾಜಿಕಲ್ ರೀಸನ್ಸಿಂದ, ಯಾವುದಾದ್ರೂ ರೋಗಗಳಿಂದ ಬರುವಂಥ ಬ್ಯಾಕ್ ಪೇನ್. ಸೊ ಈ ಒಂದು ಸ್ಪೆಸಿಫಿಕ್ ರೀಸನಿಂದ, ಅಂದರೆ ಒಂದು ಪ್ಯಾಥಲಾಜಿಕಲ್ ರೀಸನಿಂದ ಅಥವಾ ಒಂದು ಕಾಯಿಲೆಯಿಂದ ಬರುವಂಥ ಬ್ಯಾಕ್ ಪೇನ್ ಏನಿದೆ ಅದು ಹಾರ್ಡ್ಲಿ 5% 5 to 10% ಅಷ್ಟೇ. ಮೇಜರ್ ಆಗಿ ನಾವು ಕಂಡುಬರುವಂಥ ಆ ಬ್ಯಾಕ್ ಪೇನ್ ಏನಿದೆ ದಟ್ ಈಸ್ ಮೆಕ್ಯಾನಿಕಲ್ ಬ್ಯಾಕ್ ಪೇನ್. ಸೊ ಈ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಯಾಕೆ ಇಷ್ಟೊಂದು ಹೆಚ್ಚಾಗ್ತಾ ಇದೆ? ಮೊದಲಾದರೆ ಒಂದು ಎಬೋವ್ 60 ಅಥವಾ ಎಬೋವ್ 50 ಇಯರ್ಸ್ ನಂತರ ಮಾತ್ರ ನಮಗೆ ಈ ಸೊಂಟ ನೋವು ಕಂಡು ಬರ್ತಿತ್ತು. ಆದರೆ ಈಗ ಒಂದು 18 ವರ್ಷ ಇರೋ ಮಗು ಕೂಡ ಏನು ಹೇಳ್ತಾನೆ, ನನಗೆ ಸೊಂಟ ನೋವು ಸ್ಟಾರ್ಟ್ ಆಗಿದೆ ಅಂತ ಹೇಳಿ ಬರ್ತಾರೆ, ಇಲ್ಲ ಡಿಸ್ಕಿನ ಸಮಸ್ಯೆ ಇದೆ ಅಂತ ಬರ್ತಾರೆ. ಈ ಸೊಂಟ ನೋವು ಇಷ್ಟೊಂದು ಕಾಮನ್ ಆಗಿದೆ ಅಂದರೆ ಈಗ ನಮ್ಮಲ್ಲಿ ಬರುವಂಥ ಪೇಷಂಟ್ಸ್ ಏನಿದ್ದಾರೆ ದೇ ಆಲ್ಮೋಸ್ಟ್ ಕಮ್ ವಿತ್ ದ ಡಯಾಗ್ನೋಸಿಸ್. ಯಾಕಂದರೆ ಅವರಿಗೆ ಗೊತ್ತಾಗ್ಬಿಟ್ಟಿದೆ, ಸರ್ ನಮಗೆ ಸಯಾಟಿಕಾ ಆಗಿದೆ, ಸರ್ ನನಗೆ ಡಿಸ್ಕಿನ ಸಮಸ್ಯೆ ಇದೆ, ಸರ್ ನನಗೆ ಡಿಸ್ಕ್ ಬಲ್ಜ್ ಆಗಿದೆ. ಸೊ ಈ ಥರ ಕನ್ಕ್ಲೂಸಿವ್ ಆಗಿ ಲೈಕ್ ನನಗೆ ಇಂಥ ಕಾಯಿಲೆ ಇದೆ ಅಂತ ಹೇಳಿ ಬರುವ ಜನ ಹೆಚ್ಚಾಗಿದ್ದಾರೆ. ನಮ್ಮ ಬೆನ್ನುರಿಯಲ್ಲಿ ಇರುವಂಥ ಸ್ಟ್ರಕ್ಚರ್ಸ್, ಅದು ಮಸಿಲ್ಸ್ ಇರ್ಬೋದು, ಬೋನ್ ಇರ್ಬೋದು, ಇಂಟರ್ವರ್ಟಿಬ್ರಲ್ ಡಿಸ್ಕ್ ಇರ್ಬೋದು, ಅಥವಾ ನರಗಳಿರ್ಬೋದು, ಇದಕ್ಕೆ ಬರುವಂಥ ಏನಾದರೂ ಒಂದು ಇಂಜುರಿಯಿಂದ ಸೊಂಟ ನೋವು ಡೆವಲಪ್ ಆದಾಗ ಅದನ್ನು ನಾವು ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಅಂತ ಹೇಳ್ತೀವಿ. ಸೊ ಈಗ ತುಂಬ ಜನರಿಗೆ ಗೊತ್ತಿದೆ ಸಯಾಟಿಕಾ ಪೇನ್. ಸೊ ಸಯಾಟಿಕಾ ಅಂದರೆ ದಟ್ ಈಸ್ ನಾಟ್ ಎ ಡಿಸೀಸ್, ಅದೊಂದು ಕಾಯಿಲೆ ಅಲ್ಲ. ಸಯಾಟಿಕಾ ಇಸ್ ಓನ್ಲಿ ಎ ಸಿಂಪ್ಟಮ್. ಆ ಒಳಗಡೆ ಇರುವಂಥ ನಾನೀಗ ಹೇಳಿರುವಂಥ ಸ್ಟ್ರಕ್ಚರ್ಸಲ್ಲಿ, ಅದು ಮಸಿಲ್ಸ್ ಅಥವಾ ನರ್ವ್ಸ್ ಅಥವಾ ಡಿಸ್ಕ್ ಬಲ್ಜ್ ಅಥವಾ ಬೋನಲ್ಲಿ ಇರುವಂಥ ಪ್ರಾಬ್ಲಮ್ಸಿಂದ ನರಗಳ ಮೇಲೆ ಒತ್ತಡ ಆದಾಗ ಅದು ಕಾಲಿಗೆ ಸೆಳೆತ ಅಥವಾ ಕಾಲಿಗೆ ನೋವು ರೇಡಿಯೇಟ್ ಆದಾಗ ನಾವು ಅದನ್ನು ಸಯಾಟಿಕ್ ಪೇನ್ ಅಂತ ಹೇಳ್ತೀವಿ. ಸೊ ಈ ಸ್ಟ್ರಕ್ಚರ್ಸಿಗೆ ಬರುವಂಥ ಇಂಜುರಿ ಅಥವಾ ಟ್ರಾಮಾ ಮೇನ್ ರೀಸನ್ ಫಾರ್ ಬ್ಯಾಕ್ ಪೇನ್ ಅಂತ ನಾವು ಹೇಳ್ಬೋದು. ಸೊ ಇದಕ್ಕೆ ಮುಖ್ಯ ಕಾರಣ ಏನು? ಈಗ ನಾನು ಹೇಳೋದಂಗೆ ಮೆಕ್ಯಾನಿಕಲ್ ಬ್ಯಾಕ್ ಪೇನಲ್ಲಿ ಕೂಡ ದ ಮೇಜರ್ ಪೋರ್ಷನ್ ಮೆಜಾರಿಟಿ ಆಫ್ ದ ಪೀಪಲ್ ಅವರಿಗೆ ಬರುವಂಥ ಬ್ಯಾಕ್ ಪೇನಿಗೆ ಮುಖ್ಯ ರೀಸನ್ ಏನು ಅಂತ ಕೇಳಿದರೆ ಸೊಂಟದಲ್ಲಿರುವಂಥ ಮಸಲ್ ವೀಕ್ನೆಸ್. ಈಗ ನಮಗೆ ಗೊತ್ತಿದೆ, ನಮ್ಮ ವಯಸ್ಸಾದ ಅಜ್ಜ ಅಜ್ಜಿ ಎಲ್ಲ ನೋಡಿದ್ರೆ ಅವ್ರ ಬ್ಯಾಕ್ ಮಸಿಲ್ಸ್ ವರ್ ಸೋ ಪ್ರಾಮಿನೆಂಟ್. ಸೊ ಅವ್ರಿಗೆ ಮಸಿಲ್ಸ್ ಗಟ್ಟಿ ಇದ್ದಾಗ ಆಟೋಮ್ಯಾಟಿಕ್ಲಿ ಏನಾಗುತ್ತೆ, ಆ ಎಲುಬುಗಳನ್ನು ಅದು ಪೊಸಿಷನ್ನಲ್ಲಿ ಹಿಡ್ಕೊಂಡಿರುತ್ತೆ. ಸೊ ಮಸಿಲ್ಸ್ ವೀಕ್ ಇದ್ದಾಗ ನಮಗೆ ಇಂಜುರಿ ಆಗುವಂಥ ಸಾಧ್ಯತೆ ಹೆಚ್ಚು. ಈಗ ನೀವು ನನ್ನ ಹತ್ರ ಒಂದು 50 kg ಎತ್ತಲಿಕ್ಕೆ ಕೇಳಿದ್ರೆ ನನಗೆ ಆಗಲ್ಲ. ಇಫ್ ಐ ಫೋರ್ಸ್ಫುಲಿ ಲಿಫ್ಟ್ ಇಟ್ ಐ ಮೈಟ್ ಇಂಜೂರ್ ಮೈ ಜಾಯಿಂಟ್ಸ್. ಸೊ ಬಟ್ ಒಂದು ಒಳ್ಳೆ ಎಕ್ಸಸೈಸ್ ರೆಗ್ಯುಲರ್ಲಿ ಮಾಡುವಂಥ ಮನುಷ್ಯನ ಹತ್ರ ಒಂದು 50 kg ಎತ್ತಿ ಅಂತ ಹೇಳಿದ್ರೆ ಅವ ಈಸಿಯಾಗಿ ಎತ್ತಬಹುದು. ಅವನಿಗೂ ನನಗೂ ಇರುವಂಥ ಡಿಫ್ರೆನ್ಸ್ ಈಸ್ ಓನ್ಲಿ ದ ಮಸಿಲ್ಸ್. ಆ್ಯಕ್ಚುಲಿ ಜಾಯಿಂಟ್ಸ್ ನೋಡಿದರೆ ಸೇಮ್ ಇರುತ್ತೆ, ಬಟ್ ಮಸಿಲ್ಸ್ ಯಾವಾಗ ಸ್ಟ್ರಾಂಗ್ ಆಗಿರುತ್ತೋ ಅದು ಜಾಯಿಂಟ್ ಮೇಲೆ ಬೀಳುವಂಥ ಇಂಪ್ಯಾಕ್ಟನ್ನು ಕಡಿಮೆ ಮಾಡುತ್ತೆ. ಸೊ ನಮ್ಮ ಬೆನ್ನುರಿಯಲ್ಲಿ ಇದೇ ಥರ ಎಲುಬುಗಳು ಒಂದರ ಮೇಲೆ ಒಂದು ಸೆಟ್ ಆಗಿದೆ. ಅದು ಕುತ್ತಿಗೆ ಭಾಗದಲ್ಲಿ 7 ವರ್ಟಿಬ್ರೇಸ್ ಇದೆ. ಅದನ್ನು ನಾವು ಸಿ ಅಂತ ಅಂದರೆ ಸರ್ವೈಕಲ್ ವರ್ಟಿಬ್ರೆ ಅಂತ ಹೇಳ್ತೀವಿ. ಅದು C1 ಇಂದ ಹಿಡಿದು C7 ತನಕ ಇದೆ. ಅದೇ ಥರ ನಮ್ಮ ಎದೆ ಹಿಂಭಾಗದಲ್ಲಿರುವಂಥ ವರ್ಟಿಬ್ರೆಯನ್ನು ನಾವು ಡೋರ್ಸಲ್ ವರ್ಟಿಬ್ರಾ ಅಂತ ಹೇಳ್ತೀವಿ. ಅದು T1 ಇಂದ T12 ತನಕ ಇದೆ. ಅದೇ ಥರ ನಮ್ಮ ಸೊಂಟದಲ್ಲಿರುವಂಥ ವರ್ಟಿಬ್ರೆಯನ್ನು ನಾವು ಲಂಬಾರ್ ವರ್ಟಿಬ್ರಾ ಅಂತ ಹೇಳ್ತೀವಿ. ಅದು L1 L2 L3 ಆ್ಯಂಡ್ L4 ಆ್ಯಂಡ್ L5. ಆ್ಯಂಡ್ ಇದು ಬಿಟ್ಟು ನಮಗೆ ಸೇಕ್ರಮ್ ಮತ್ತು ಕಾಕಿಕ್ಸ್ ಅಂತ ಹೇಳಿ ಎಕ್ಸ್ಟ್ರಾ ಕೆಲವು ವರ್ಟಿಬ್ರೆ ಕೂಡ ಇದೆ. ಸೊ ಮುಖ್ಯವಾಗಿ ಈ ಸೊಂಟ ನೋವಿಗೆ ಕಾರಣ ಈ L3 L4 L5 ಆ್ಯಂಡ್ S1 ರೀಜಿಯನಲ್ಲಿ ಬರುವಂಥ ಇಂಜುರೀಸ್. ಸೊ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಕೇಳಿದರೆ ದೀಸ್ ಜಾಯಿಂಟ್ಸ್ ಆರ್ ಹೈಲಿ ಮೊಬೈಲ್. ಸೊ ಈಗಾಗಲೇ ನಾನು ಹೇಳಿದ್ದೇನೆ, ಎಲುಬುಗಳು ಒಂದರ ಮೇಲೆ ಒಂದು ಸೆಟ್ ಆಗಿರುತ್ತೆ. ಸೊ ಅದರ ಹೊರಗಡೆ ಒಂದು ಜಾಯಿಂಟ್ ಇರುತ್ತೆ, ಅದಕ್ಕೆ ನಾವು ಫ್ಯಾಸೆಟ್ ಜಾಯಿಂಟ್ ಅಂತ ಹೇಳ್ತೀವಿ. ಆ್ಯಂಡ್ ಈ ವರ್ಟಿಬ್ರೆನ ನಾವು ನೋಡಿದರೆ ಅದರ ಒಳಗೆ ಒಂದು ಸೆಂಟ್ರಲ್ ಕೆನಾಲ್ ಅಂದರೆ ಒಂದು ಸ್ಪೈನಲ್ ಕೆನಾಲ್ ಇರುತ್ತೆ. ಅದರೊಳಗಿಂದ ನಮ್ಮ ಸ್ಪೈನಲ್ ಕಾರ್ಡ್ ಪಾಸ್ ಆಗುತ್ತೆ. ಅದು L1 ಲೆವೆಲಲ್ಲಿ ಮುಗಿದು ಅದರ ನಂತರ ಕ್ವಾಡಾ ಇಕ್ವೈನಾ ಅಂತ ಹೇಳಿ ಇರುವಂಥ ನರಗಳು ಗ್ರೂಪ್ ಆಫ್ ನರ್ವ್ಸ್ ಪಾಸ್ ಆಗಿರುತ್ತೆ. ಸೊ ಆ್ಯಂಡ್ ಎಬೋವ್ ದ ವರ್ಟಿಬ್ರೆ ಪ್ರತಿಯೊಂದು ಎಲುಬುಗಳ ಮೇಲೆ ಕೂಡ ಒಂದು ಕುಷನ್ ಇರುತ್ತೆ. ಇದಕ್ಕೆ ನಾವು ಇಂಟರ್ವರ್ಟಿಬ್ರಲ್ ಡಿಸ್ಕ್ ಅಂತ ಹೇಳ್ತೀವಿ. ಸೊ ಒಂದು ಇಂಟರ್ವರ್ಟಿಬ್ರಲ್ ಡಿಸ್ಕನ್ನು ನಾವು ಕಟ್ ಮಾಡಿ ಮೇಲಿಂದ ನೋಡಿದರೆ ಅದರ ಸೆಂಟ್ರಲ್ಲಿ ಒಂದು ಜೆಲ್ ಲೈಕ್ ಸಬ್ಸ್ಟೆನ್ಸ್ ಇರುತ್ತೆ. ಇದಕ್ಕೆ ನಾವು ನ್ಯೂಕ್ಲಿಯಸ್ ಪಲ್ಪೋಸಾ ಅಂತ ಹೇಳ್ತೀವಿ. ಆ್ಯಂಡ್ ಈ ಜೆಲ್ ಹೊರಗಡೆ ಹೋಗದೇ ಇದ್ದಂಗೆ ನೋಡ್ಕೊಳ್ಳೋಕ್ಕೆ ಅದರ ಸುತ್ತಲೂ ಟಫ್ ಆಗಿರುವಂಥ ಒಂದು ಫೈಬ್ರಸ್ ಟಿಶ್ಯೂ ಇರುತ್ತೆ. ಇದಕ್ಕೆ ನಾವು ಆ್ಯನುಲಸ್ ಫೈಬ್ರೋಸಾ ಅಂತ ಹೇಳ್ತೀವಿ.
ಸೊ ಯಾವಾಗ ನಮ್ಮ ಮಸಿಲ್ ವೀಕ್ ಆಗಿರುತ್ತೋ ಆವಾಗ ಈ ಡಿಸ್ಕ್ಗಳ ಮೇಲೆ ಹೆಚ್ಚಿಗೆ ಒತ್ತಡ ಬೀಳುತ್ತೆ. ನಾವು ಎಲ್ಲಾದರೂ ಜಂಪ್ ಮಾಡಿದರೆ, ಇಲ್ಲ ಸಡನ್ ಆಗಿ ಒಂದು ವೆಯ್ಟ್ ಲಿಫ್ಟ್ ಮಾಡಿದರೆ, ಅಥವಾ ಎಲ್ಲಾದರೂ ಜಾರಿ ಬಿದ್ದರೆ ಆಟೋಮ್ಯಾಟಿಕ್ಲಿ ಏನಾಗುತ್ತೆ, ಇಟ್ ವಿಲ್ ಬಿ ಎ ಸಡನ್ ಇಂಪ್ಯಾಕ್ಟ್. ಸೊ ಇದರ ಮೇಲೆ ಇಂಪ್ಯಾಕ್ಟ್ ಆದಾಗ ಆಟೋಮ್ಯಾಟಿಕ್ಲಿ ಏನಾಗುತ್ತೆ, ಆ ಡಿಸ್ಕ್ ಬಲ್ಜ್ ಆಗುವಂಥ ಸಾಧ್ಯತೆ ಹೆಚ್ಚು. ಸೊ ಡಿಸ್ಕ್ ಬಲ್ಜ್ ಆದಾಗ ಅದು ಆ್ಯನುಲಸ್ ಅನ್ನು ಪುಷ್ ಮಾಡುತ್ತೆ. ಇನ್ನು ಕೆಲವು ಕೇಸಸ್ಸಲ್ಲಿ ಆ್ಯನುಲಸ್ ಹರಿದು ಈ ಡಿಸ್ಕ್ ಒಳಗೆ ಇರುವಂಥ ಜೆಲ್ ಹೊರಗೆ ಬರುತ್ತೆ. ಅದಕ್ಕೆ ನಾವು ಹರ್ನಿಯೇಷನ್ ಆಫ್ ಡಿಸ್ಕ್ ಅಂತ ಹೇಳ್ತೀವಿ. ಸೊ ಯಾವುದೇ ಒಂದು ಇಂಜುರಿ ಆದಾಗಲೂ ಕೂಡ ಈ ಡಿಸ್ಕ್ ಬಲ್ಜ್ ಆಗಲಿ, ಹರ್ನಿಯೇಟೆಡ್ ಡಿಸ್ಕ್ ಆಗಲಿ, ಅಥವಾ ಒಂದು ಡೆಸಿಕೇಟೆಡ್ ಡಿಸ್ಕ್ ಅಂದರೆ ಡಿಸ್ಕ್ ಡ್ರೈ ಆಗುತ್ತೆ. ಯಾಕೆ, ಈಗ ನಾವು ನ್ಯೂಟ್ರಿಷನ್ ಹೆಚ್ಚಿಗೆ ಇರುವಂಥ ಫುಡ್ ತಗೊಳ್ಳಲ್ಲ. ವಿ ಆಲ್ ರನ್ ಬಿಹೈಂಡ್ ದ ಜಂಕ್ ಫುಡ್. ಸೊ ಹಾಗಾಗಿ ನಮಗೆ ಪ್ರಾಪರ್ ನ್ಯೂಟ್ರಿಷನ್ ಸಿಗಲ್ಲ. ಈ ಡಿಸ್ಕ್ಗಳಿಗೆ ರಕ್ತ ಸಂಚಾರ ತುಂಬ ಕಡಿಮೆ. ವರ್ಟಿಬಲ್ ಆರ್ಟ್ರಿ ಅಂತ ಇರುವಂಥ ಒಂದು ಸಣ್ಣ ರಕ್ತ ಸಂಚಾರ ಅಷ್ಟೇ ಇದೆ. ಸೊ ಆಲ್ರೆಡಿ ರಕ್ತ ಸಂಚಾರ ಕಡಿಮೆ ಇದೆ, ಅದರಿಂದ ಪೌಷ್ಟಿಕಾಂಶಗಳು ಸಿಗೋದು ತುಂಬ ಕಡಿಮೆ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಫ್ ಯು ಡೋಂಟ್ ಟೇಕ್ ಪ್ರಾಪರ್ ಫುಡ್, ಹೆಲ್ತಿ ಫುಡ್, ಐ ಮೀನ್ ನ್ಯೂಟ್ರಿಷಿಯಸ್ ಫುಡ್, ಅದಕ್ಕಿರುವ ನ್ಯೂಟ್ರಿಷನ್ ಕಡಿಮೆ ಆಗುತ್ತೆ. ಸೊ ಆವಾಗ ಇದರಲ್ಲಿರುವಂಥ ಜೆಲ್ ಏನಿದೆ ಅದು ಡ್ರೈ ಆಗೋ ಸಾಧ್ಯತೆ ಇದೆ. ಸೊ ಡ್ರೈ ಡಿಸ್ಕನ್ನು ನಾವೇನು ಹೇಳ್ತೀವಿ, ಡೆಸಿಕೇಟೆಡ್ ಡಿಸ್ಕ್ ಅಂತ ಹೇಳ್ತೀವಿ. ಸೊ ಇಂಥ ಕಾರಣಗಳಿಂದ ಡಿಸ್ಕ್ ಬ್ರೇಕ್ ಆಗಲಿಕ್ಕೆ, ಅಂದರೆ ಅದರಲ್ಲಿ ಒಂದು ಟೈರ್ ಬರಲಿಕ್ಕೆ, ಆ ಡಿಸ್ಕ್ ಒಳಗಡೆ ಇರುವಂಥ ಕಂಟೆಂಟ್ ಹೊರಗೆ ಬಂದು ಹರ್ನಿಯೇಷನ್ಗೆ ಒಂದು ಕಾರಣ ಆಗ್ಬೋದು. ಸೊ ಆವಾಗ ಏನಾಗುತ್ತೆ, ನಮಗೆ ಸಿವಿಯರ್ ಲೋ ಬ್ಯಾಕ್ ಪೇನ್ ಫೀಲ್ ಆಗುತ್ತೆ. ಸೊ ಅದರಿಂದ ಈ ಬರ್ದಿರುವ ನರಗಳ ಮೇಲೆ ಒತ್ತಡ ಆದಾಗ ಆ ನರ ಎಲ್ಲೆಲ್ಲಿ ಸಪ್ಲೈ ಆಗುತ್ತೋ ಅಲ್ಲೆಲ್ಲ ನಮಗೆ ನೋವು ಫೀಲ್ ಆಗುತ್ತೆ. ನಾನು ಈಗಾಗಲೇ ಹೇಳಿದ್ದೇನೆ, ಒಂದು ಸೆಂಟ್ರಲ್ ಒಂದು ಕೆನಾಲ್ ಇದೆ, ಅದರಿಂದ ಸ್ಪೈನಲ್ ಕಾರ್ಡ್ ಪಾಸ್ ಆಗಿರುತ್ತೆ. ಅದೇ ಥರ ಸೈಡ್ಸಲ್ಲಿ ಕೂಡ ಇದೇ ಥರ ಒಂದು ಸಣ್ಣ ಹೊರಗಡೆ ನರಗಳು ಹೊರಗಡೆ ಬರುವಂಥ ದಾರಿ ಇದೆ. ಸೊ ಈ ದಾರಿಗೆ ಡಿಸ್ಕ್ ಬಲ್ಜ್ ಆಗಿ ಅದರಿಂದ ಒತ್ತಡ ಆದಾಗ ಈ ನರ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ನೋವು ಬರುತ್ತೆ. ನೀವೇ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು. ಕೆಲವರಿಗೆ ಸೊಂಟ ನೋವಿದ್ದಾಗ ನಮ್ಮ ಪೃಷ್ಠ ಭಾಗದಲ್ಲಿ ನೋವು ಫೀಲ್ ಆಗುತ್ತೆ, ಕೆಲವರಿಗೆ ಕೆಳ ಹೊಟ್ಟೆ ಭಾಗದಲ್ಲಿ ನೋವು ಫೀಲ್ ಆಗುತ್ತೆ, ಕೆಲವರಿಗೆ ತೊಡೆ ಭಾಗದಲ್ಲಿ ನೋವು ಫೀಲ್ ಆಗುತ್ತೆ, ಆ್ಯಂಡ್ ಕೆಲವರಿಗೆ ಕಾಲು ಮೇಲಿಂದ ಹಿಡಿದು ಕೆಳಗೆ ತನಕ ಸೆಳೆತ ಅಂತ ಅನುಭವ ಆಗುತ್ತೆ. ಇನ್ನು ಕೆಲವರಿಗೆ ಜೋಮ್ ಅಂತ ಫೀಲ್ ಆಗುತ್ತೆ, ಇನ್ನು ಕೆಲವರಿಗೆ ವೀಕ್ನೆಸ್ ಫೀಲ್ ಆಗ್ಬೋದು. ಸೊ ಇಟ್ ಡಿಫರ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಯಾವ ನರ ಕಂಪ್ರೆಸ್ ಆಗಿದೆ ಅಥವಾ ಎಲ್ಲಿ ಡಿಸ್ಕ್ ಬಲ್ಜ್ ಆಗಿದೆ ಅಥವಾ ಅದರ ಇಂಟೆನ್ಸಿಟಿ ಎಷ್ಟಾಗಿದೆ ಅದರ ಮೇಲೆ ಈ ಸಿಂಪ್ಟಮ್ಸ್ ಡಿಫರ್ ಆಗ್ತಾ ಇರ್ತದೆ. ಸೊ ಡಿಪೆಂಡಿಂಗ್ ಆನ್ ದ ನರ್ವ್ ರೂಟ್ ಕಂಪ್ರೆಷನ್ ನಮಗೆ ಬೇರೆ ಬೇರೆ ಕಡೆ ಈ ನೋವು ಅನುಭವ ಆಗ್ಬೋದು. ಸೊ ನಾನೀಗ ಆಲ್ರೆಡಿ ನಿಮಗೆ ಹೇಳಿದ್ದೇನೆ, ಡಿಸ್ಕಿನ ಸಮಸ್ಯೆಯಿಂದ ಬರುವಂಥ ಸೊಂಟ ನೋವಿದೆ, ಆ್ಯಂಡ್ ಈಗ ನರಗಳ ಮೇಲೆ ಒತ್ತಡ ಬಂದರೆ ಬರುವಂಥ ಸೊಂಟ ನೋವಿದೆ, ಆ್ಯಂಡ್ ಮಸಿಲ್ ವೀಕ್ನೆಸ್ ಇಂದ, ನಾವು ಫಸ್ಟ್ ಹೇಳಿದಂಗೆ ಮೆಜಾರಿಟಿ ಆಫ್ ಕೇಸಸ್ಸಲ್ಲಿ ಮಸಿಲ್ ವೀಕ್ನೆಸ್ ಇಂದ ಬರುವಂಥ ಸೊಂಟ ನೋವಿದೆ. ಸೊ ಇದೇ ಥರ ನಮ್ಮ ಬೆನ್ನುರಿಯಲ್ಲಿ ಇರುವಂಥ ಎಲುಬುಗಳೇನಿದೆ, ವರ್ಟಿಬ್ರೆ ಏನಿದೆ, ಅದರ ಹೊರಗಡೆ ಒಂದು ಜಾಯಿಂಟ್ ಬರುತ್ತೆ, ಅದಕ್ಕೆ ನಾವು ಫ್ಯಾಸೆಟ್ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಬರುವಂಥ ಇಂಜುರಿ ಅಥವಾ ಅದಕ್ಕೆ ಬರುವಂಥ ವೇರ್ ಆ್ಯಂಡ್ ಟೈರ್, ಸೌಕಳಿಯಿಂದ ಬರುವಂಥ ಸೊಂಟ ನೋವು ಕೂಡ ಇದೆ. ಇದು ನಾವು ಯೂಶಲಿ ನಮ್ಮ ಲಂಬಾರ್ ಸ್ಪಾಂಡೈಲೋಸಿಸ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಕಂಡು ಬರುವಂಥ ಸೊಂಟ ನೋವು. ಸೊ ಯೂಶಲಿ ಲಾಕಲೈಸ್ಡ್ ಪೇನ್ ಇರುತ್ತೆ, ಅದು ಸೊಂಟದಲ್ಲಿ ಅಷ್ಟೇ ಲೈಕ್ ಲಿಮಿಟೆಡ್ ಆಗಿರುತ್ತೆ ಆ ಪೇನ್. ಕಾಲಿಗೆ ಸೆಳೆತ ಬರೋದಿಲ್ಲ, ಯಾಕೆಂದರೆ ಯಾವುದೇ ನರ ಕಂಪ್ರೆಸ್ ಆಗಿರಲ್ಲ ಆ ಕೇಸಸ್. ಸೊ ಈ ಥರ ಸೊಂಟ ನೋವು ವಯಸ್ಸಾದವರಲ್ಲಿ ಹೆಚ್ಚಿಗೆ ಕಾಣುತ್ತೆ. ನೀವು ನೋಡಿ, ನಮ್ಮ ಅಜ್ಜ ಅಜ್ಜಿ ನೋಡಿದರೆ ಅವರಿಗೆ ನೆಟ್ಟಗೆ ನಡೆಯೋಕ್ಕಾಗಲ್ಲ. ಅವರು ಹೇಳ್ತಾರೆ, ಕೂತ್ಕೊಂಡ್ರೆ ಮತ್ತು ನಿಂತ್ಕೊಳ್ಳೋದು ತುಂಬ ಕಷ್ಟ, ಸ್ಟಿಫ್ನೆಸ್ ಫೀಲ್ ಆಗುತ್ತೆ. ಬೆಳಿಗ್ಗೆ ಏಳುವಾಗ ಸೊಂಟದಲ್ಲಿ ಸ್ಟಿಫ್ನೆಸ್ ಇರುತ್ತೆ. ಅವರಿಗೆ ಒಂದು 5 ನಿಮಿಷ ಎದ್ದು ಸ್ವಲ್ಪ ವಾಕಿಂಗ್ ಎಲ್ಲ ಮಾಡಿದರೆ ನಾರ್ಮಲ್ ಆಗಿ ಅವರಿಗೆ ಕೆಲಸ ಮಾಡಲಿಕ್ಕಾಗುತ್ತೆ. ಇನ್ನು ಕೆಲವರಲ್ಲಿ ಅದು ಸಿವಿಯರ್ ಆದಾಗ ಏನಾಗುತ್ತೆ, ನಮ್ಮ ಲಂಬಾರ್ ಕರ್ವೇಚರ್ ನಿಮ್ಗೆ ನೋಡಿರ್ಬೋದು, ನಮ್ಮ ಕುತ್ತಿಗೆ ಭಾಗದಲ್ಲಿ ಹಾಗೂ ಸೊಂಟ ಭಾಗದಲ್ಲಿ ಒಂದು ಸಣ್ಣ ಕರ್ವೇಚರ್ ಇದೆ. ಸೊ ಆ ಲಂಬಾರ್ ಕರ್ವೇಚರ್ ಸ್ಟ್ರೈಟ್ ಆಗುತ್ತೆ. ಇನ್ನು ಕೆಲವರಲ್ಲಿ ಸಿವಿಯರ್ ಆದಾಗ ನಾವು ಮುಂದೆ ಬಗ್ಗುವಂಥ ಸಾಧ್ಯತೆ, ನಾವು ಅದಕ್ಕೆ ಕೈಫೋಸಿಸ್ ಅಂತ ಹೇಳ್ತೀವಿ. ಸೊ ಈ ಥರ ಸಾಧ್ಯತೆಗಳು ಕಂಡುಬರುತ್ತೆ, ಈ ಥರ ಸಿಂಪ್ಟಮ್ಸ್ ಕಂಡುಬರುತ್ತೆ. ಸೊ ಅದು ಸೊಂಟದಲ್ಲಾಗುವಂಥ ಸೌಕಳಿಯಿಂದ ಬರುವಂಥ ಸೊಂಟ ನೋವು. ಇನ್ನು ನಾನು ಹೇಳಿರುವಂಥ ಈ ಡಿಸ್ಕ್ ಬಲ್ಜ್ ಇರ್ಬೋದು ಅಥವಾ ಲೈಕ್ ಸಯಾಟಿಕ್ ಪೇನ್ ಇರ್ಬೋದು, ಇದೆಲ್ಲ ಇಟ್ ಕ್ಯಾನ್ ಅಫೆಕ್ಟ್ ಎನಿ ಏಜ್ ಗ್ರೂಪ್, ಯಾರಿಗೂ ಬೇಕಾದರೂ ಆಗ್ಬೋದು. ಅಂದರೆ ಸಡನ್ ಆಗಿರುವಂಥ ಟ್ರಾಮಾಯಿಂದ ಬರುವಂಥ ಸೊಂಟ ನೋವುಗಳು. ಸೊ ಈ ಡಿಸ್ಕ್ ಬಲ್ಜ್ ಆದಾಗ ಕೆಲವು ಸಲ ಆ್ಯಸ್ ಎ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ನಮಗೆ ಮಸಿಲ್ ಸ್ಪ್ಯಾಸಮ್ ಆಗುತ್ತೆ. ನೀವು ನೋಡಿರ್ಬೋದು, ಕೆಲವರಿಗೆ ಸೊಂಟ ನೋವಾಗಿರುತ್ತೆ, ಸಡನ್ಲಿ ಅವರು ಒಂದು ಸೈಡ್ಗೆ ಬಗ್ಗಿರ್ತಾರೆ, ಅಂದರೆ ಬೆಂಡ್ ಆಗಿರ್ತಾರೆ. ಇದಕ್ಕೆ ನಾವು ಸ್ಕೋಲಿಯೋಸಿಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಮುಖ್ಯ ರೀಸನ್ ಮಸಿಲ್ ಇರುವಂಥ ಸಮಸ್ಯೆ ಅಲ್ಲ, ಆ ಮಸಿಲ್ ಸ್ಪ್ಯಾಸಮ್ ಆಗ್ಲಿಕ್ಕೆ ಇರುವಂಥ ಮುಖ್ಯ ಕಾರಣ ಏನು, ಆ ಸೊಂಟದಲ್ಲಿರುವಂಥ ಡಿಸ್ಕಲ್ಲಿ ಆಗಿರುವಂಥ ಇಂಜುರಿ. ಸೊ ಹಾಗಾಗಿ ಇನ್ನೂ ಫರ್ದರ್ ಇಂಜುರಿ ಆಗದೇ ಇದ್ದ ನೋಡ್ಕೊಳ್ಳಿಕ್ಕೆ ಮಸಿಲ್ ಸ್ಪ್ಯಾಸಮ್ ಇರುತ್ತೆ. ಇದನ್ನು ನಾವು ಸ್ಕೋಲಿಯೋಸಿಸ್ ಅಂತ ಹೇಳ್ತೀವಿ. ತುಂಬ ಜನರಿಗೆ ನೀವು ನೋಡಿ, ಅಂದರೆ ಸೊಂಟ ನೋವಿದ್ದವರು ಸಡನ್ ಆಗಿ ಸೊಂಟ ನೋವು ಡೆವಲಪ್ ಆಗ್ತದೆ, ಆ್ಯಂಡ್ ಅದಾದಮೇಲೆ ಅವರಿಗೆ ನೆಟ್ಟಗೆ ನಿಂತ್ಕೊಳ್ಳೋಕ್ಕಾಗಲ್ಲ, ಒಂದು ಸೈಡ್ಗೆ ಬಗ್ಗಿ ನಿಲ್ತಾರೆ ಅಲ್ವಾ. ಸೊ ಈ ಥರ ಕೇಸಸ್ ಎಲ್ಲ ಇದ್ದರೆ ಇಮ್ಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಬೇಕು, ಅದಕ್ಕೆ ಟ್ರೀಟ್ಮೆಂಟ್ ಕೂಡ ನಾವು ತಗೋಬೇಕು. ಸೊ ನಾನೀಗ ಹೇಳ್ದಂಗೆ ಇದೆಲ್ಲ ಮೆಕ್ಯಾನಿಕಲ್ ಬ್ಯಾಕ್ ಪೇನ್, ಸೊಂಟದಲ್ಲಿರುವಂಥ ಅಥವಾ ಬೆನ್ನುರಿಯಲ್ಲಿ ಇರುವಂಥ ಸ್ಟ್ರಕ್ಚರ್ಸ್ಗೆ ಬರುವಂಥ ಇಂಜುರಿಯಿಂದ ಆಗುವಂಥ ಬ್ಯಾಕ್ ಪೇನ್. ಸೊ ಇದಕ್ಕೆ ಮುಖ್ಯ ಚಿಕಿತ್ಸೆ ಏನು? ಪ್ರತಿಯೊಂದು ಯಾವುದೇ ಬ್ಯಾಕ್ ಪೇನ್ ಕೇಸ್ ಇರಲಿ, ಇದಕ್ಕೆ ಫಸ್ಟ್ ಟ್ರೀಟ್ಮೆಂಟ್ ಈಸ್ ರೆಸ್ಟ್. ಆ್ಯಂಡ್ ರೆಸ್ಟ್ ಅಂದರೆ ತುಂಬ ತಿಂಗಳುಗಟ್ಟಲೆ ರೆಸ್ಟ್ ತಗೊಳ್ಳೋದಲ್ಲ, ಅದು ಕೂಡ ನಾವು ನೋಡಿದ್ವಿ. ಡಾಕ್ಟರ್ ಹೇಳಿದ್ದಾರೆ ರೆಸ್ಟ್ ತಗೊಳ್ಳಿಕ್ಕೆ ಅಂತ ಹೇಳಿ 3-4 ಮಂತ್ಸ್ ಕಂಟಿನ್ಯೂಸ್ ರೆಸ್ಟಲ್ಲಿ ಇರ್ತಾರೆ. ಸೊ ಅದು ಇನ್ನೂ ಕಾಂಪ್ಲಿಕೇಶನ್ಸ್ಗೆ ಕಾರಣ ಆಗುತ್ತೆ. ಯಾಕೆ, ಕಂಪ್ಲೀಟಾಗಿ ರೆಸ್ಟ್ ತಗೊಂಡ್ರೆ ನಿಮ್ಮ ಮಸಿಲ್ಸ್ಗೆ ವ್ಯಾಯಾಮ ಇರಲ್ಲ, ಮಸಿಲ್ ವೇಸ್ಟಿಂಗ್ ಆಗುತ್ತೆ, ಇನ್ನೂ ಆ
ಆ ಜಾಯಿಂಟ್ಸ್ ಮೇಲೆ ಹೆಚ್ಚಿಗೆ ಒತ್ತಡ ಬಿದ್ದು ಸೊಂಟ ನೋವು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಅಥವಾ ಮಸಲ್ ವೀಕ್ನೆಸ್ ಆಗಿ ನಿಮ್ಮ ಮೋಟಾರ್ ಫಂಕ್ಷನ್ಸ್ ಕಾಲು ಮೇಲೆ ಕೆಳಗೆ ಮಾಡಲಿಕ್ಕೆ ಅಥವಾ ಬೆರಳುಗಳು ಇಲ್ಲಿರುವಂಥ ಶಕ್ತಿ ಕಳ್ಕೊಳ್ಳುವ ಸಾಧ್ಯತೆ ಕೂಡ ಇದೆ. ಸೊ ರೆಸ್ಟ್ ಅಂದರೆ ಹಾರ್ಡ್ಲಿ ಮ್ಯಾಕ್ಸಿಮಮ್ ಅಪ್ ಟು 3 ವೀಕ್ಸ್ ರೆಸ್ಟ್. 3 ವೀಕ್ಸಲ್ಲಿ ಕೂಡ ನಿಮ್ಮ ಸೊಂಟ ನೋವು ಕಡಿಮೆ ಆಗ್ತಾ ಇಲ್ಲ ಅಂತ ಆದರೆ ನೀವು ಅದು ಡಾಕ್ಟರಿಗೆ ತೋರಿಸಬೇಕು. ಅದರ ಕಾರಣ ಏನು ಅಂತ ಕಂಡಿಡಿದು ಅದಕ್ಕೆ ತಕ್ಕಂಥ ಕರೆಕ್ಟ್ ಆಗಿರುವಂಥ ಚಿಕಿತ್ಸೆ ಕೊಟ್ಟರೆ ಈ ಸೊಂಟ ನೋವಿಂದ ನಮಗೆ ಕಂಪ್ಲೀಟ್ಲಿ ಹೊರಗೆ ಬರಲಿಕ್ಕೆ ಸಾಧ್ಯ. ಮೆಜಾರಿಟಿ ಆಫ್ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಕೇಸಸ್ ಅಲ್ಲಿ ನಮಗೆ ಫರ್ದರ್ ಒಂದು ಇನ್ವೆಸ್ಟಿಗೇಷನ್ ಅಥವಾ MRI ಇಂಥ ಇನ್ವೆಸ್ಟಿಗೇಷನ್ಸ್ ಬೇಕಾಗಲ್ಲ. ನಾವು ಕ್ಲಿನಿಕಲಿ ನಮ್ಮ ಹಾಸ್ಪಿಟಲ್ಗಳಲ್ಲಿ ಟೆಸ್ಟ್ ಮಾಡಿದರೆ ನಮಗೆ ಅದು ಏನು ಸಮಸ್ಯೆಯಿಂದ ಏನು ತೊಂದರೆಯಿಂದ ಆ ಬ್ಯಾಕ್ ಪೇನ್ ಬರ್ತಾ ಇದೆಯಾ ಅಂತ ಕಂಡುಹಿಡಿಯಲಿಕ್ಕೆ ಸಾಧ್ಯ. ಅದು ಲೈಕ್ ಆ ಡಿಸ್ಕಿನ ಸಮಸ್ಯೆ ಇದೆಯಾ ಅಥವಾ ಜಸ್ಟ್ ಒಂದು ಮಸಲ್ ವೀಕ್ನೆಸ್ ಇದೆಯಾ ಅಥವಾ ನ್ಯೂರಲಾಜಿಕಲ್ ಪ್ರಾಬ್ಲಮ್ಸ್ ಇದೆಯಾ. ಇನ್ನು ನಾನು ಹೇಳಿದಾಗೆ ಯಾವುದೇ ಇನ್ವೆಸ್ಟಿಗೇಷನ್ ಮಾಡಿದರೂ ಕೂಡ ಕಂಡುಹಿಡಿಯಲಿಕ್ಕೆ ಆಗದೇ ಇರುವಂಥ ರೀಸನ್ಸು ಇದೆ. ಈಗ ಪೈರಿಫಾರ್ಮಿಸ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಅಂದರೆ ಕಾಲಿಗಳಿಗೆ ತುಂಬ ಸೆಳೆತ ಬರುವಂಥ ಒಂದು ಕಂಡೀಷನ್. ಅದು ನೀವು MRI ಮಾಡಿ ನೋಡಿದರೆ ನಮ್ಮ ಸೊಂಟದಲ್ಲಿರುವಂಥ ಡಿಸ್ಕ್ಗಳಲ್ಲಿ ಏನೂ ಸಮಸ್ಯೆ ಇರಲ್ಲ, ಬಟ್ ಆದರೆ ಕಾಲಿಗೆ ನೋವು ರೇಡಿಯೇಟ್ ಆಗುತ್ತೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಕಾಲಿಗೆ ಹೋಗಿರುವಂಥ ಒಂದು ನರ ಅಲ್ಲಿ ಇರುವಂಥ ಒಂದು ಪೈರಿಫಾರ್ಮಿಸ್ ಅಂತ ಒಂದು ಮಸಿಲ್ ಒಳಗಡೆ ಪ್ರೆಸ್ ಆಗುತ್ತೆ, ಹಾಗಾಗಿ ಬರುವಂಥ ಸೊಂಟ ನೋವು. ಸೊ ಇದಕ್ಕೆ ರೀಸನ್ಸ್ ನಾವು ಕಂಡುಹಿಡಿಬೇಕು, ಅಂದರೆ ಅದರ ಮೇನ್ ಕಾಸ್ ಏನಿದೆ ಕಂಡುಹಿಡಿಬೇಕು. ಯಾಕಂದರೆ ಪ್ರತಿಯೊಂದು ಪೇಷಂಟ್ ಕೂಡ ದೇ ವಿಲ್ ಎಕ್ಸ್ಪ್ರೆಸ್ ಡಿಫ್ರೆಂಟ್ ಫೀಲಿಂಗ್ಸ್. ಅಂದರೆ ನಾನು ಹೇಳ್ದಂಗೆ ಕೆಲವರಿಗೆ ಸೊಂಟದಲ್ಲಿ ನೋವು ಸ್ಟಾರ್ಟ್ ಆಗಿ ಮೇಲ್ಗಡೆ ರೇಡಿಯೇಟ್ ಆಗುತ್ತೆ, ಮೇಲ್ಗಡೆ ಸ್ಪ್ರೆಡ್ ಆಗುತ್ತೆ. ಇನ್ನು ಕೆಲವರಿಗೆ ಸೊಂಟದಲ್ಲಿ ನೋವು ಸ್ಟಾರ್ಟ್ ಆಗಿ ಕಾಲಿಗಳಿಗೆ ಸ್ಪ್ರೆಡ್ ಆಗುತ್ತೆ. ಇನ್ನು ಕೆಲವರಿಗೆ ಸೊಂಟದಲ್ಲಿ ನೋವು ಸ್ಟಾರ್ಟ್ ಆಗಿ ಅವರ ಲೈಕ್ ಸೆಕ್ಷುವಲ್ ಆರ್ಗನ್ಸ್ಗೆ ಅದು ರೇಡಿಯೇಟ್ ಆಗುವ ಸಾಧ್ಯತೆ ಇದೆ. ಕೆಲವರಿಗೆ ಮಲಮೂತ್ರ ವಿಸರ್ಜನೆ ಮಾಡಲಿಕ್ಕೆ ತೊಂದರೆ ಆಗ್ಬೋದು, ಕೆಲವರಿಗೆ ಬೆರಳುಗಳಲ್ಲಿ ವೀಕ್ನೆಸ್ ಬರುವಂಥ ಸಾಧ್ಯತೆ ಇದೆ. ಸೊ ಇದು ಲೈಕ್ ಆ ಸಿಂಪ್ಟಮ್ಸ್ ಆರ್ ವೆರಿ ಇಂಪಾರ್ಟೆಂಟ್. ತುಂಬ ಪೇಷಂಟ್ಸ್ ಏನು ಮಾಡ್ತಾರೆ, ನನಗೆ ನೋವಿಲ್ಲ, ಕಾಲಿಗೆ ಸ್ವಲ್ಪ ವೀಕ್ನೆಸ್ ಇದೆ, ಅದನ್ನು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಬಟ್ ದಟ್ ಈಸ್ ಅ ಮೋಸ್ಟ್ ಡೇಂಜರಸ್ ಕಂಡೀಷನ್. ಯಾವಾಗ ನೋವಿದೆಯೋ ಪೇನ್ ಇಸ್ ಆಲ್ವೇಸ್ ಅವರ್ ಫ್ರೆಂಡ್. ನೋವಿದ್ರೆ ತಾನೇ ನಮಗೆ ಗೊತ್ತಾಗೋದು ನಮ್ಮ ಸೊಂಟದಲ್ಲಿ ಏನೋ ಒಂದು ಸಮಸ್ಯೆ ಇದೆ, ಅದಕ್ಕೆ ನಾವು ಚಿಕಿತ್ಸೆ ಕೊಡಬೇಕು ಅಂತ. ಬಟ್ ಕೆಲವು ಕಂಡೀಷನಲ್ಲಿ ನಾನು ಹೇಳಿದಾಗೆ ನೋವಿರಲ್ಲ, ಆದರೆ ವೀಕ್ನೆಸ್ ಇರುತ್ತೆ. ಕಾಲುಗಳಿಗೆ ವೀಕ್ನೆಸ್, ಸರಿಯಾಗಿ ನಡೆಯೋಕ್ಕಾಗಲ್ಲ, ಕಾಲುಗಳಲ್ಲಿ ಕಂಟ್ರೋಲ್ ಇರಲ್ಲ, ಚಪ್ಪಲ್ ಸರಿಯಾಗಿ ಕಾಲಲ್ಲಿ ಇಟ್ಕೊಳ್ಳೋಕೆ ಬರಲ್ಲ, ಸ್ಲಿಪ್ ಆಗಿ ಹೋಗುತ್ತೆ. ಸೊ ಈ ಥರ ಕಂಡೀಷನ್ಸ್ ಆರ್ ಡೇಂಜರಸ್. ಸೊ ಆ ಥರ ಸಿಂಪ್ಟಮ್ಸ್ ಏನಾದರೂ ಕಂಡು ಬಂದರೆ ಇಮ್ಮಿಡಿಯೇಟ್ಲಿ ಡಾಕ್ಟ್ರಿಗೆ ತೋರಿಸಬೇಕು. ಅವರು ಅದಕ್ಕೆ ಇನ್ವೆಸ್ಟಿಗೇಷನ್ಸ್ ಬರೀತಾರೆ. ಒಂದು MRI ಸ್ಕ್ಯಾನ್ ಏನಾದರೂ ಮಾಡಿದರೆ ಆ ನರಗಳ ಮೇಲೆ ಎಷ್ಟು ಒತ್ತಡ ಆಗಿದೆ ಅಂತ ನಾವು ಕಂಡುಹಿಡಿದು ಅದಕ್ಕೆ ಟ್ರೀಟ್ಮೆಂಟ್ಗಳನ್ನು ಕೊಡಲಿಕ್ಕೆ ಸಾಧ್ಯ. ಸೊ ಯೂಶ್ವಲಿ ಒಂದು ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಪೇಷಂಟ್ ಇದ್ದರೆ ಅವರು ಸ್ಟ್ರಿಕ್ಟ್ ಆಗಿ 1 ರಿಂದ 2 ತಿಂಗಳು ಅದಕ್ಕಾಗಿ ಡೆಡಿಕೇಟ್ ಮಾಡಿದರೆ ಕಂಪ್ಲೀಟ್ ಆಗಿ ಈ ಬ್ಯಾಕ್ ಪೇನಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಆ್ಯಂಡ್ ದ ಮೆಜಾರಿಟಿ ಆಫ್ ದ ಪೇಷಂಟ್ಸ್ ನಮ್ಮಲ್ಲಿ ಬರುವವರು ಮಾಡುವಂಥ ಒಂದು ಅಟ್ಲೀಸ್ಟ್ ಒಂದು 30 to 40% ಪೇಷಂಟ್ ಯಾರಿಗೆ ಲೈಕ್ ಲೈಟ್ ಪೇನ್ ಇದೆ ಅವರು ಮಾಡುವಂಥ ಮಿಸ್ಟೇಕ್ ಏನಂದರೆ, ಟ್ರೀಟ್ಮೆಂಟ್ ತಗೊಂಡು ಸೊಂಟ ನೋವು ಕಡಿಮೆ ಆದ ಕೂಡಲೇ ಅವರು ರೆಗ್ಯುಲರ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಅದು ತುಂಬ ತಪ್ಪು. ಯಾಕೆಂದರೆ ನಮ್ಮ ಬ್ಯಾಕಲ್ಲಿ ಇರುವಂಥ ಆ ಪ್ರಾಬ್ಲಮ್, ಆ ಡಿಸ್ಕ್ ಬಲ್ಜ್ ಇರ್ಬೋದು ಅಥವಾ ಹರ್ನಿಯೇಷನ್ ಏನಿರ್ಬೋದು, ಅದನ್ನು ಯಾರಿಗೂ ಕೂಡ 8-10 ದಿವಸದಲ್ಲಿ ಕ್ಯೂರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಆ ಕಂಪ್ರೆಷನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ನಮ್ಮ ಚಿಕಿತ್ಸೆಗಳಿಂದ. ಆ ಕಂಪ್ರೆಷನ್ ಏನಿದೆ, ನರದ ಮೇಲೆ ಆಗಿರುವಂಥ ಕಂಪ್ರೆಷನ್ ಮತ್ತು ಆ ಪೇಯ್ನ್ ಇಂಟೆನ್ಸಿಟಿಯನ್ನು ಕಡಿಮೆ ಮಾಡಲಿಕ್ಕೆ ಅದು ಪೇಯ್ನ್ ಕಡಿಮೆ ಆಗುತ್ತೆ. ಪೇಯ್ನ್ ಕಡಿಮೆ ಆದ ಕೂಡಲೇ ಪೇಷಂಟ್ ಏನು ಅಂದ್ಕೊಳ್ತಾರೆ, ಐ ಆಮ್ ಕಂಪ್ಲೀಟ್ಲಿ ಆಲ್ ರೈಟ್ ಅಂತೇಳಿ ಎಲ್ಲ ಆ್ಯಕ್ಟಿವಿಟೀಸ್ ಮಾಡಿ ಮತ್ತೆ ಪೇಯ್ನನ್ನು ಹೆಚ್ಚು ಮಾಡ್ಕೊಳ್ತಾರೆ. ಸೊ ಈ ಪೇಯ್ನ್ ಕಡಿಮೆ ಆದಮೇಲೆ ಅವರು ಕನಿಷ್ಠ 1 ತಿಂಗಳು ನಾವು ಹೇಳಿರುವಂಥ ಕರೆಕ್ಟ್ ಆಗಿರುವಂಥ ವ್ಯಾಯಾಮಗಳು ಮಾಡಿದರೆ ಸೊಂಟ ನೋವಿಂದ ಕಂಪ್ಲೀಟ್ ಆಗಿ ನಮಗೆ ಹೊರಗೆ ಬರಲಿಕ್ಕೆ ಸಾಧ್ಯ. ಸೊ ನಾವು ಹೇಳೋದೆಲ್ಲ ಸ್ಟ್ರಿಕ್ಟಾಗಿ ಫಾಲೋ ಮಾಡೋರು ಯಾರು ಅಂದರೆ, ಯಾರಿಗೆ ಅಷ್ಟೊಂದು ತೊಂದರೆ ಇದೆ, ಸೊಂಟ ನೋವು ಸಿವಿಯರ್ ಆಗಿ ಏನು ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಇದ್ದವರು ಅದು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ. ಇದೆ ಯಾಕೆಂದರೆ ಸೊಂಟ ನೋವಲ್ಲಿ ಕೂಡ ಮೇನ್ಲಿ ನಾನೀಗ ಹೇಳಿರೋದು ಮೆಕ್ಯಾನಿಕಲ್ ಮತ್ತು ಪ್ಯಾಥಲಾಜಿಕಲ್ ಕಾರಣಗಳಿಂದ ಬರುವಂಥ ಸೊಂಟ ನೋವು ಬಗ್ಗೆ ಹೇಳಿದ್ವಿ. ಅದರದ್ದು ಡ್ಯೂರೇಷನ್ ನಾವು ಒಂದು ಕ್ರೈಟೀರಿಯಾ ಆಗಿ ತಗೊಂಡ್ರೆ ದರ್ ಆರ್ ಅನದರ್ 2 kinds ಆಫ್ ಬ್ಯಾಕ್ ಪೇನ್. ಒಂದು ಅಕ್ಯೂಟ್ ಬ್ಯಾಕ್ ಪೇನ್. ಅಕ್ಯೂಟ್ ಬ್ಯಾಕ್ ಪೇನ್ ಅಂದರೆ ನಾವೇನೋ ವೆಯ್ಟ್ ಎತ್ತಿದಾಗ ಸಡನ್ ಆಗಿ ಬ್ಯಾಕ್ ಪೇನ್ ಡೆವಲಪ್ ಆಗುತ್ತೆ. ಇವತ್ತು ಸೊಂಟದಲ್ಲಿ ನೋವು ಫೀಲ್ ಆಯಿತು, ನಿಧಾನಕ್ಕೆ ಅದು ಕಾಲಿಗೆ ರೇಡಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ನಮಗೆ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ, ನೀವು ಕೆಲಸ ರಜೆ ಹಾಕಬೇಕಾಗುತ್ತೆ, ಏನು ಬೆಡ್ಡಲ್ಲೇ ಇರ್ತೀರಾ. ಸೊ ಈ ಕಂಡೀಷನ್ ಇದ್ದವ್ರು ಏನು ಮಾಡ್ತಾರೆ, ಅವರು ಸ್ಟ್ರಿಕ್ಟ್ಲಿ ಫಾಲೋ ಮಾಡ್ತಾರೆ. ಯಾಕೆಂದರೆ ದೇ ರಿಯಲಿ ಫೀಲ್ ದ ಇಂಟೆನ್ಸಿಟಿ ಆಫ್ ದಟ್ ಪೇನ್. ಇನ್ನು ಕೆಲವರು ಏನಾಗುತ್ತೆ, ಲೈಟಾಗಿ ಬ್ಯಾಕ್ ಪೇನ್ ಇರುತ್ತೆ, ಅವರು ಅದು ಇಟ್ಕೊಂಡೇ ಅವರ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ, ನಿಧಾನಕ್ಕೆ ಆ ಬ್ಯಾಕ್ ಪೇನ್ ಹೆಚ್ಚಾಗ್ತಾ ಹೋಗ್ತದೆ. ಅದಕ್ಕೆ ನಾವು ಕ್ರಾನಿಕ್ ಬ್ಯಾಕ್ ಪೇನ್ ಅಂತ ಹೇಳ್ತೀವಿ. ಅಂದರೆ ಎಷ್ಟೋ ವರ್ಷಗಳಿಂದ ಇರೋದು, ಗ್ರ್ಯಾಜುವಲಿ ಸ್ಟಾರ್ಟ್ ಆಗಿ ಬ್ಯಾಕ್ ಪೇನ್ ಹೆಚ್ಚಾಗ್ತಾ ಹೋಗುವಂಥ ಕಂಡೀಷನ್. ಸೊ ಇವರಿಗೆ ಅದು ಆ ಇನಿಷಿಯಲಿ ಪ್ರಾಬ್ಲಮ್ ಆದಾಗ ಅವರು ನೆಗ್ಲೆಕ್ಟ್ ಮಾಡಿರ್ತಾರೆ. ಸೊ ಹಾಗಾಗಿ ಇಂಥ ಬ್ಯಾಕ್ ಪೇನ್ ಕ್ಯೂರ್ ಮಾಡಲಿಕ್ಕೂ ಕೂಡ ಇಟ್ ವಿಲ್ ಟೇಕ್ ಸಮ್ ಟೈಮ್. ಯಾಕೆಂದರೆ ಅಲ್ಲಿರುವಂಥ ಇಂಜುರಿಯನ್ನು ನಾವು ನೆಗ್ಲೆಕ್ಟ್ ಮಾಡಿ ನಮ್ಮ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಿದ್ದಕ್ಕೆ ಅಲ್ಲಿ ಅಂದರೆ ಜಾಯಿಂಟ್ಸಲ್ಲಿ ಅಷ್ಟೊಂದು ಸೌಕಳಿ ಆಗಿರುತ್ತೆ. ಅಲ್ಲಿ ಕೆಲವು ಲಿಗಮೆಂಟ್ಸ್ ಇರುತ್ತೆ, ಬ್ಯಾಕಲ್ಲಿ ನರಗಳು, ಎಲುಬುಗಳು, ಡಿಸ್ಕ್ಗಳು ಅಷ್ಟೇ ಅಲ್ಲ, ಲಿಗಮೆಂಡಮ್ ಫ್ಲೇವಮ್ ಅಂತ ಹೇಳಿ ಕೆಲವು ಲಿಗಮೆಂಟ್ಸ್ ಇರುತ್ತೆ, ಅದಕ್ಕೂ ಕೂಡ ಪೆಟ್ಟಾಗಿರುತ್ತೆ, ಅದು ಹೈಪರ್ಟ್ರೋಫಿ ಆಗಿರುತ್ತೆ. ಸೊ ಕಾಲಿಗೆ ಹೋಗುವಂಥ ನರಗಳೇನಿದೆ ಅದು ಹೋಗುವಂಥ ದಾರಿ ಸಣ್ಣಾಗಿರುತ್ತೆ. ಇದಕ್ಕೆ ನಾವು ಸ್ಟೀನೋಸಿಸ್ ಅಂತ ಹೇಳ್ತೀವಿ.
ಸೊ ಈ ಥರ ಕಂಡೀಷನ್ಸ್ ಡೆವಲಪ್ ಆದಾಗ ಆ ಸೊಂಟ ನೋವಿಂದ ಹೊರಗೆ ಬರಲಿಕ್ಕೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಟೈಮ್ ಬೇಕಾಗುತ್ತೆ. ಬಟ್ ಆದರೂ ಕೂಡ ನಾವು ಸ್ಟ್ರಿಕ್ಟ್ಲಿ ಅದನ್ನು ಫಾಲೋ ಮಾಡಿ ಒಳ್ಳೆ ಆಹಾರ, ಒಳ್ಳೆ ಕರೆಕ್ಟಾಗಿರೋ ವ್ಯಾಯಾಮ, ಯಾವುದೋ ವ್ಯಾಯಾಮ ಮಾಡಿದರೆ ಸಾಕಾಗಲ್ಲ. ನಾವು ಏನೋ ಒಂದು ವಿಡಿಯೋಸ್ ನೋಡಿ ಎಲ್ಲರೂ ಒಂದೇ ಥರ ವ್ಯಾಯಾಮ ಮಾಡಿದರೆ ಆ ಸೊಂಟ ನೋವು ಹೆಚ್ಚಾಗುತ್ತೆ. ಸ್ಟೀನೋಸಿಸ್ ಇದ್ದವರಿಗೆ ಮಾಡುವಂಥ ವ್ಯಾಯಾಮ, ಸ್ಪೆಷಲಿ ಡಿಸೈನ್ಡ್ ಆಗಿರುವಂಥ ಕೆಲವು ವ್ಯಾಯಾಮಗಳಿದೆ, ಅಥವಾ ಅಕ್ಯೂಟ್ ಆಗಿ ಡಿಸ್ಕ್ ಬಲ್ಜ್ ಆಗಿರುವಂಥವ್ರು ಮಾಡುವಂಥ ವ್ಯಾಯಾಮಗಳಿದೆ, ಅಥವಾ ಬ್ಯಾಕಲ್ಲಿರುವಂಥ ಸೌಕಳಿ ಅಂಥವರು, ಆ ಪ್ರಾಬ್ಲಮ್ ಇದ್ದವರು ಮಾಡುವಂಥ ವ್ಯಾಯಾಮಗಳು ಬೇರೆ ಇದೆ. ಸೊ ಅದು ಕರೆಕ್ಟಾಗಿರುವಂಥ ಒಂದು ಎಕ್ಸ್ಪರ್ಟ್ಗೆ ತೋರಿಸಿ ಅದು ಯಾವ ವ್ಯಾಯಾಮಗಳು ಅವರು ಮಾಡಬೇಕು ಅಂತ ಕರೆಕ್ಟಾಗಿ ಫಾಲೋ ಮಾಡಿದರೆ ನಮಗೆ ಕಂಪ್ಲೀಟ್ಲಿ ಈ ಸೊಂಟ ನೋವಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ನಮಗೆಲ್ಲ ಗೊತ್ತಿದೆ, ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್. ಸೊ ನಾವು ಸೊಂಟ ನೋವು ಬಂದು ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು ರೆಸ್ಟ್ ತಗೊಳ್ಳೋಕ್ಕಿಂತ ಯಾವಾಗಲೂ ಒಳ್ಳೆಯದೇನು ಅಂದರೆ ಸೊಂಟ ನೋವು ಬರದೇ ಇದ್ದಂಗೆ ನೋಡ್ಕೊಳ್ಳೋದು. ಸೊ ಅದಕ್ಕೆ ನಾವು ಏನು ಮಾಡಬೇಕು, ವಿ ಶುಡ್ ಹ್ಯಾವ್ ಎ ವೆರಿ ಸ್ಟ್ರಾಂಗ್ ಬ್ಯಾಕ್ ಮಸಲ್ಸ್. ಅದಕ್ಕೆ ನಾವು ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಬೇಕು. ನೀವೇ ನೋಡಿ, ಒಂದು ಬಂಡಲ್ ಆಫ್ ಬುಕ್ಸ್, ಒಂದು ಬುಕ್ಗಳು ಒಂದರ ಮೇಲೆ ಒಂದು ಇಟ್ಟು ನಾವು ಲೂಸ್ ಆಗಿ ಕಟ್ಟಿದರೆ ಆ ಬುಕ್ಸ್ ಜಾರಬಹುದು. ಅದೇ ಟೈಮ್ ನಾವು ಅದನ್ನು ಟೈಟಾಗಿ ಕಟ್ಟಿದರೆ ಬುಕ್ಸ್ ಎಲ್ಲೂ ಜಾರುವುದಿಲ್ಲ. ಸೊ ಅದೇ ಥರ ನಮ್ಮ ಬೆನ್ನುರಿಯಲ್ಲಿ ವರ್ಟಿಬ್ರೆಗಳು ಒಂದರ ಮೇಲೆ ಒಂದು ಸೆಟ್ ಆಗಿದೆ, ಅದು ಸರಿಯಾಗಿ ಅದರ ಪೊಸಿಷನ್ಲೇ ಇರಬೇಕು ಅಂತ ಇದ್ದರೆ ನಾವೇನು ಮಾಡಬೇಕು, ರೆಗ್ಯುಲರ್ ಎಕ್ಸಸೈಸ್ ಮಾಡಬೇಕು. ಎಕ್ಸಸೈಸ್ ಮಾಡಿದಾಗ ನಮ್ಮ ಬ್ಯಾಕಲ್ಲಿರೋ ಮಸಲ್ಸ್, ಪ್ಯಾರಾಸ್ಪೈನಲ್ ಮಸಲ್ಸ್ ಏನಿದೆ ಅದು ಸ್ಟ್ರಾಂಗ್ ಆಗುತ್ತೆ. ಅದು ಸ್ಟ್ರಾಂಗ್ ಆದಾಗ ಈ ಎಲುಬುಗಳು ಜಾರುವಂಥ ಸಾಧ್ಯತೆ ತುಂಬ ಕಡಿಮೆ, ಹಾಗೂ ಆ ಡಿಸ್ಕ್ಗಳ ಮೇಲೆ ಬರುವಂಥ ಒತ್ತಡ ಕೂಡ ಬಹಳ ಕಡಿಮೆ ಆಗುತ್ತೆ. ಆ ಇಂಪ್ಯಾಕ್ಟ್, ನಾವೆಲ್ಲೋ ಜಂಪ್ ಮಾಡಿದರೆ, ನೀವು ನೋಡಿ ಚೆನ್ನಾಗಿ ಒಳ್ಳೆ ಫಿಟ್ ಆಗಿರೋರು ಮಾಡುವಷ್ಟು ಆಕ್ಟಿವಿಟೀಸ್ ತುಂಬ ದಪ್ಪಗಿರೋರಿಗೆ ಮಾಡಲಿಕ್ಕಾಗತ್ತಾ? ಇಲ್ಲ. ಯಾಕೆ? ಆ ಫಿಟ್ ಆಗಿರುವಾಗ ಅವರದ್ದು ಮಸಲ್ಸ್ ಆರ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಇಟ್ ಕ್ಯಾನ್ ಟೇಕ್ ದ ಬರ್ಡನ್. ಬಟ್ ದಪ್ಪಾಗಿರೋರಿಗೆ ಮಾಡಿದರೆ ಇಂಜುರಿ ಆಗುವಂಥ ಸಾಧ್ಯತೆಗಳು ಹೆಚ್ಚು. ಸೊ ಈಗ ನಮ್ಮಲ್ಲಿ ಬರುವಂಥ ಎಷ್ಟೋ ಪೇಷಂಟ್ಸನ್ನು ನಾವು ಅಬ್ಸರ್ವ್ ಮಾಡಿದರೆ, ಅವರ ಬ್ಯಾಕ್ ಮಸಲ್ಸ್ ಅಬ್ಸರ್ವ್ ಮಾಡಿದರೆ ದೇ ಹ್ಯಾವ್ ವೆರಿ ವೀಕ್ ಬ್ಯಾಕ್ ಮಸಲ್ಸ್. ಅದರಿಂದಾನೇ ಅವರಿಗೆ ಬ್ಯಾಕ್ ಪೇನ್ ಬರ್ತಾ ಇದೆ. ಯಾಕೆಂದರೆ ಮಸಲ್ಸ್ ಪ್ರಾಮಿನೆಂಟೇ ಅಲ್ಲ. ಆ ವೀಕ್ನೆಸ್ಸಿಂದ ಏನಾಗುತ್ತೆ, ಆ ಜಾಯಿಂಟ್ ಮೇಲೆ ಇರುವಂಥ ಇಂಪ್ಯಾಕ್ಟ್ ಹೆಚ್ಚಾಗಿ ನಮಗೆ ಸೊಂಟ ನೋವು ಬರುವಂಥ ಸಾಧ್ಯತೆ ಇದೆ. ಸೊ ನಾವು ನಮ್ಮ ಬ್ಯಾಕ್ ಪೇನನ್ನು ಪ್ರಿವೆಂಟ್ ಮಾಡಬೇಕು, ಹಾಗೂ ಇದ್ದವರು ಆ ಬ್ಯಾಕ್ ಪೇನನ್ನು ಕಡಿಮೆ ಮಾಡಬೇಕು ಅಂತಿದ್ದರೆ ಎಕ್ಸಸೈಸ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತು ನಮ್ಮ ವೆಯ್ಟನ್ನು ನಾವು ಕಂಟ್ರೋಲ್ ಮಾಡಬೇಕು, ಒಳ್ಳೆ ಆಹಾರ ಸೇವಿಸಬೇಕು. ಒಳ್ಳೆ ಆಹಾರ ಸೇವಿಸಿದರೆ ಮಾತ್ರ ನಮ್ಮ ಡಿಸ್ಕ್ಗಳಿಗೆ ಒಳ್ಳೆ ನ್ಯೂಟ್ರಿಷನ್ ಸಿಗುತ್ತೆ. ಆವಾಗ ಮಾತ್ರ ಡಿಸ್ಕಿನ ಹೆಲ್ತನ್ನು ನಾವು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ. ಸೊ ಸೊಂಟ ನೋವು ಅಥವಾ ಡಿಸ್ಕ್ ಬಲ್ಜಸ್ಸು ಈ ಥರ ಸಮಸ್ಯೆಗಳಿಂದ ದೂರ ಇರಲಿಕ್ಕೆ ಸಾಧ್ಯ. ಈಗ ನಿಮಗೆ ಸೊಂಟ ನೋವಿನ ಮುಖ್ಯ ಕಾರಣಗಳು ಹಾಗೂ ಅದಕ್ಕೆ ಯಾವ ರೀತಿಯಲ್ಲಿ ನಾವು ಅದನ್ನು ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.